ನಮಸ್ತೆ. ಯೂನಿವರ್ಸ್ ಡಿವೈನ್ ಲೈಟ್ ಟ್ಯಾರೋಟ್ ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ. ಇವತ್ತಿನ ಟಾಪಿಕ್ ಏನು ಹೇಳಿದ್ರೆ, ಯಾರೆಲ್ಲ ಟ್ವಿನ್ ಫ್ಲೇಮ್ ಜರ್ನಿಲಿದ್ದೀರಾ, ತಮ್ಮ ರೀಡಿಂಗ್ ಏನಿದೆ, ಏನು ಮೆಸೇಜ್ ಇದೆ ಡಿವೈನ್ ಕಡೆಯಿಂದ ತಿಳ್ಕೊಳ್ಳೋಣ. ಶುರು ಮಾಡೋಣ ಬನ್ನಿ. ಇದು ಫಸ್ಟ್ ಪೈಲ್, ಇದು ಸೆಕೆಂಡ್ ಪೈಲ್, ಇದು ಥರ್ಡ್ ಪೈಲ್. ಈ ಮೂರು ಪೈಲ್ನಲ್ಲಿ ನಿಮಗೆ ಯಾವ ಪೈಲ್ ತುಂಬ ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಆ ರೀಡಿಂಗ್ ನಿಮ್ದಾಗಿರುತ್ತೆ. ಥ್ಯಾಂಕ್ ಯು. ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ಯಾರೆಲ್ಲ ಈ ಫಸ್ಟ್ ಪೈಲ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಏನು ತಿಳಿಸ್ತಾ ಇದ್ದಾರೆ ಅಂದರೆ, ನಿಮಗೆ ಕನ್ಫರ್ಮೇಷನ್ ಮಾಡ್ತಿದ್ದಾರೆ. ನೀವಿಬ್ಬರು ಟ್ವಿನ್ ಫ್ಲೇಮ್ಸ್, ನೀವಿಬ್ಬರು ಒಬ್ರಿಗೊಬ್ರು ಮಿರಾನ್ ಮಾಡ್ತಾ ಇದ್ದೀರಾ. ನಿಮ್ಮಲ್ಲಿ ಒಂದು ಜ್ಞಾನ, ಈ ಭೌತಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತಲ್ಲಿ ಏನು ಸಂಪಾದನೆ ಮಾಡಬೇಕು ಆ ಜ್ಞಾನನೆಲ್ಲ ನೀವು ಸಂಪಾದನೆ ಮಾಡಿದ್ದೀರಾ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಈ ಜರ್ನಿಲಿ ಏನು ಒಂದು ಸವಾಲುಗಳು, ಜಗಳಗಳು, ಮನಸ್ತಾಪ ಏನು ಇತ್ತು ಅದೆಲ್ಲ ನೀವು ಮುಗಿಸಿದ್ದೀರಾ. ನಿಮಗೆ ಒಂದು ದೃಢವಾದ, ಸಮೃದ್ಧಿಯಾದ ಒಂದು ದಾರಿ ಸಿಗ್ತಾ ಇದೆ. ಅವರು ಧೈರ್ಯವಾಗಿ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ನಿಧಾನ ಆಗಿರ್ಬೋದು, ಆದರೆ ಧೈರ್ಯದಿಂದ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಒಂದು ಧೈರ್ಯನ ತಗೊಂಡು ಅತಿ ವೇಗದಲ್ಲಿ ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಮೇಲೆ ಒಂದು ಭಾವನಾತ್ಮಕವಾಗಿ, ದೈಹಿಕವಾಗಿ ಒಂದು ಭಾವನೆನ ಇಟ್ಕೊಂಡು ಅತಿ ವೇಗದಲ್ಲಿ ಬರ್ತಾ ಇದ್ದಾರೆ. ಆ ಅರಿವನ್ನು, ಜ್ಞಾನನ ಇಬ್ಬರು ಕೂಡ ಪಡ್ಕೊಂಡಿದ್ದೀರಾ. ಅದು ಬ್ಯಾಲೆನ್ಸ್ ಆಗಿದೆ ಅನ್ನೋದನ್ನು, ಇಲ್ಲೂ ಅಷ್ಟೇ ಬ್ಯಾಲೆನ್ಸ್ ಆಗಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಏನು ಆಸೆಗಳಿತ್ತು ಅದನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀರಾ. ಅದನ್ನು ಅವ್ರು ಬಂದಾಗ ಇಬ್ಬರು ಮುಕ್ತವಾಗಿ ಮಾತಾಡಿ ಪರಿವರ್ತನೆಗೊಳ್ಳಿ ಅಂತ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇಬ್ಬರು ಅರಿವಿಗೆ ಒಂದು ನಿಮ್ಮಿಬ್ಬರ ನಡುವೆ ಒಂದು ಆಳವಾದ ಸಂಪರ್ಕ, ಒಬ್ರಿಗೊಬ್ರು ಗೌರವ, ಇದೆಲ್ಲ ಬ್ಯಾಲೆನ್ಸ್ ಆಗಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೀವಿಬ್ಬರು ಒಬ್ರಿಗೊಬ್ರು ಮಿರರಿಂಗ್ ಮಾಡ್ತಿದ್ದೀರಾ. ನೀವು ನಿಮ್ಮ ಒಂದು ರೀಯೂನಿಯನ್ ಆದಷ್ಟು ಬೇಗ ಬರ್ತಾ ಇದ್ದಾರೆ, ದೃಢವಾಗಿದ್ದಾರೆ, ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನೋದು ದೃಢತೆಯಿಂದ ಅತಿ ವೇಗದಲ್ಲಿ ಬರ್ತಾ ಇದ್ದಾರೆ. ಇಷ್ಟು ದಿನ ನಿಧಾನ ಆಗಿರ್ಬೋದು, ಈಗ ಅತಿ ವೇಗದಲ್ಲಿ ಒಂದು ದೈಹಿಕವಾಗಿ, ಮಾನಸಿಕವಾಗಿ, ಭೌತಿಕವಾಗಿ ನಿಮ್ಮನ್ನು ಮೀಟ್ ಮಾಡಬೇಕು ಆ ಎಕ್ಸೈಟ್ಮೆಂಟಿಂದ ಅವರು ಬರ್ತಾ ಇದ್ದಾರೆ. ಆದಷ್ಟು ಬೇಗ ನಿಮಗೆ ಕಾಲ್ ಮಾಡ್ಬೋದು, ಮೆಸೇಜ್ ಬರ್ಬೋದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಆಲ್ರೆಡಿ ನೀವು ಸೋಲ್ ಮೂಲಕ ನೀವು ಬೇರೆ ಬೇರೆ ಡೈಮೆನ್ಷನಲ್ಲಿ ನೀವು ಮೀಟ್ ಮಾಡ್ತಾ ಇರ್ಬೋದು. ಇಬ್ಬರು ನಿದ್ರೆ ಮೂಲಕ, ಧ್ಯಾನದ ಮೂಲಕ ಇಬ್ಬರು ಜೊತೆಯಾಗಿ ಆಲ್ರೆಡಿ ಇದ್ದೀರಾ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ನೋಡೋಣ ಇದರಲ್ಲಿ ಅವ್ರ ಭಾವನೆ, ನಿಮ್ಮ ಟ್ವಿನ್ ಫ್ಲೇಮ್ಸ್ ಭಾವನೆ ಹೇಗಿದೆ, ಏನು ಮೆಸೇಜ್ ಇದೆ ನಿಮಗೆ ನೋಡೋಣ. ಯು ಆರ್ ಮೈ ಹನಿ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಫಸ್ಟ್ ಪೈಲ್ ಇದನ್ನು ಸೆಲೆಕ್ಟ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ತೆಗಿಬೇಕಂತ ಅನ್ನಿಸ್ತಾ ಇದೆ. ಎರಡು ಬೀಳ್ತು. ಕಾರ್ಡ್ ಕಲರ್ ಕೂಡ ಹೆಂಗಿದೆ, ಆ ಜ್ಞಾನ ಆದಿ ಮುಕ್ತಾಯ ಎಂಡ್ ಆಗ್ತಾ ಇದೆ. ಏನು ವೈಟಿಂಗ್ ಪೀರಿಯಡ್ ಇತ್ತು ಅದು ಎಂಡ್ ಆಗಿದೆ ಅಂತ ನೋಡಿ ಇಲ್ಲಿ ನಿಮಗೋಸ್ಕರ ಒಂದು ಸಾಂಗ್ ಬಂದಿದೆ,
ತುಂಬ ಹೇಳಬೇಕು ನಾನು, ಫ್ರೀ ಇದ್ದೀರಾ ಅಂತ ನೋಡಿ ಎಷ್ಟು ವೇಗದಲ್ಲಿ ಬರ್ತಾ ಇದ್ದಾರೆ. ಎಕ್ಸೈಟ್ಮೆಂಟ್ ಇದೆ. ಆ ಹಾಡನ್ನು ಕೇಳಿ, ಯೂಟ್ಯೂಬ್ಗೆ ಹೋಗಿ ಈ ಹಾಡನ್ನು ನೀವು ಕೇಳಿದ್ರೆ ಅದರಲ್ಲಿ ಹಾಡಿನಲ್ಲಿ ಅವ್ರ ಮನಸ್ಸಿನ ಭಾವನೆ ಇದೆ. ಸದಾ ನಿನ್ನ ಕಣ್ಣಲ್ಲಿ ಅನ್ನೋ ಒಂದು ಸಾಂಗ್ ಬಂದಿದೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರೆಲ್ಲ ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಇದು ಕೂಡ ಒಂದು ಟ್ವಿನ್ ಫ್ಲೇಮ್ ಕಾರ್ಡ್. ನಿಮ್ಮ ಒಂದು ರೀಯೂನಿಯನ್ ಆಗ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಒಂದು ಪ್ರೀತಿ, ಒಂದು ಒಂದು ಸೆಳೆತ, ಅದೆಲ್ಲ ಒಂದು ಓವರ್ಫ್ಲೋ ಆಗಿ ನಿಮ್ಮ ಹತ್ರ ಬರ್ತಾ ಇದೆ. ನಿಮ್ಮ ಒಂದು ಪರಿಸ್ಥಿತಿ ಏನು, ಒಂದು ಈ ಭೌತಿಕ ಜಗತ್ತಲ್ಲಿ ಏನೇನು ಸಮೃದ್ಧಿಯಾಗಿ ಏನು ಇರಬೇಕು ಅದೆಲ್ಲ ಒಂದು ಸ್ಟೇಬಲ್ ಆಗಿ, ಒಂದು ಸ್ಟೆಬಿಲಿಟಿ, ಅದರಲ್ಲೊಂದು ಸ್ಥಿರತೆನ ಇಬ್ಬರಲ್ಲೂ ಇದೆ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಒಬ್ಬರು ಇಲ್ಲಿ ಚಿಕ್ಕವರಿರ್ಬೋದು, ಒಬ್ಬರು ತುಂಬ ಮೆಚುರಿಟಿ ಮ್ಯಾನ್ ಇರ್ಬೋದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಈ ರೀಡಿಂಗಲ್ಲಿ ಏನಂದರೆ, ಇದು ಫಸ್ಟು ಹೊಸ ಆರಂಭ. ನಿಮ್ಮ ಒಂದು ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಒಂದು ಹೊಸ ಆರಂಭ, ಒಂದು ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಒಂದು ಫಸ್ಟ್ ಹೆಜ್ಜೆ ಏನೋ ಒಂದು ಕಲಿತಾ ಇದ್ದೀರಾ. ಒಬ್ಬರು ಆಲ್ರೆಡಿ ಆಧ್ಯಾತ್ಮಿಕದ ಆಗಿರ್ಬೋದು, ಈ ಭೌತಿಕ ಜೀವನದಲ್ಲಾಗಿರ್ಬೋದು ತುಂಬ ಸ್ಥಿರತೆಯನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆಮೇಲೆ ನಿಮಗಾಗಿ ಅವರು ತುಂಬ ಕನಸನ್ನ ಕಾಣ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಮತ್ತು ನೀವು ಬರೋದಿಕ್ಕೆ ನಿಮ್ಮ ಒಂದು ಮಿಲನಕ್ಕೆ ಒಂದು ತುಂಬ ಆಪ್ಷನ್ಸ್ ಇದೆ ಅನ್ನೋದು ನೋಡಿ. ಇಲ್ಲಿ ಕನ್ಫ್ಯೂಷನ್ ಆಗಿ ಕೂತಿದ್ದೀರಾ, ದಾರಿ ಗೊತ್ತಿಲ್ಲದೆ ಕೂತಿದ್ದೀರಾ. ನಿಮಗೆ ಡಿವೈನ್ ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮ ಟ್ವಿನ್ ಫ್ಲೇಮ್ನ ನೀವು ಈಗ ಹೊಸದಾಗಿ ನೀವು ಕೆಲವರು ಮೀಟ್ ಆಗ್ತಿರ್ಬಹುದು ಅತಿ ವೇಗದಲ್ಲಿ, ಇಲ್ಲ ಆಲ್ರೆಡಿ ಮೀಟ್ ಆಗಿರ್ಬೋದು ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಮತ್ತೆ ಯೂನಿಯನ್ ಆಗ್ತಾ ಇದೆ, ಮತ್ತೆ ನೀವಿಬ್ಬರು ಮೀಟ್ ಆಗ್ತೀರಾ ಅತಿ ವೇಗದಲ್ಲಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಆ ಡಿವೈನ್ ಟೈಮಿಂಗಿಂದ ನೀವು ಮೀಟ್ ಆಗ್ತೀರಾ. ಒಬ್ಬರಿನ್ನೂ ಒಂದು ದೈವಿಕವಾಗಿ ಬೆಳವಣಿಗೆ ಆಗಿಲ್ಲ, ಆ ಪ್ರೋಸೆಸ್ ಆಗಬೇಕು ಅನ್ನೋದು, ಇನ್ನೂ ಈ ಭೌತಿಕ ಜಗತ್ತಿನಲ್ಲೇ ಇದ್ದೀರಾ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಹೆಚ್ಚು ಹೆಚ್ಚು ಧ್ಯಾನದಲ್ಲಿ ಮುಳುಗಬೇಕು, ಆತ್ಮದ ಅರಿವಿಗೆ ಬರಬೇಕು. ನಿಮ್ಮ ಆತ್ಮ ಅವರನ್ನು ಸೇರೋದಕ್ಕೆ ಆಗ ಮಾತ್ರ ಈ ಟ್ವಿನ್ ಫ್ಲೇಮ್ ಜರ್ನಿ ಚೆನ್ನಾಗಿರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೋಡೋಣ ನಿಮ್ಮ ಟ್ವಿನ್ ಫ್ಲೇಮ್ ಮನದಾಳದ ಮಾತೇನಿದೆ, ಮೆಸೇಜ್ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ರೀಡಿಂಗ್ ವಾಯ್ಸ್ ಓವರ್ ಕೊಡ್ತಾ ಇರೋದು, ವಾಯ್ಸ್ ಹೊಟ್ಟೋಗಿತ್ತು, ಮ್ಯಾಚ್ ಮಾಡ್ತಿದ್ದೀನಿ. ಮೀ ಹಗ್ಗಿಂಗ್ ಮೈ ಪಿಲ್ಲೋ ಅಂದರೆ ಅವರು ಅವರ ಪಿಲ್ಲೋನ ಹಗ್ ಮಾಡ್ಕೊಂಡಿರ್ತಾರೆ. ನಿಮ್ಮ ನೆನಪಾದಾಗೆಲ್ಲ ಅವರು ಆ ಪಿಲ್ಲೋನ ಗಟ್ಟಿಯಾಗಿಟ್ಕೊಂಡು ತಪ್ಕೊಂಡು ಮಲ್ಕೊಳ್ಳೋದು, ಈ ಥರ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಮೇಲೆ ತುಂಬ ಅಫೆಕ್ಷನ್ ಇಟ್ಕೊಂಡಿದ್ದಾರೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಈ ಮೆಸೇಜ್ ಏನಂದರೆ, ಲವ್ ಓನ್ಲಿ ಯು, ಪ್ರೀತಿ ಅಂದರೆ ನೀವೊಬ್ಬರೇ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಪ್ರೀತಿ ಅಂದ್ರೇ ನೀವು, ನಿಮ್ಮನ್ನು ಮಾತ್ರನೇ ನಾನು ಪ್ರೀತಿಸೋದು ಅನ್ನೋದು ಅವರ ಅತಿಯಾದ ಒಂದು, ಅವ್ರ ಮನದಾಳದ ಒಂದು ಮಾತು ಇದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಆದಷ್ಟು ಹೇಳೋದಕ್ಕೆ ಟ್ರೈ ಮಾಡಿ ಮ್ಯಾಚ್ ಮಾಡಿದ್ದೀನಿ.
ಆ, ನಿಮ್ಮ ಮೇಲೆ ಅಷ್ಟು ಅವರು ಪ್ರೀತಿ ಇಟ್ಕೊಂಡಿದ್ದಾರೆ. ಕಪ್ಪಿಂದ ಅವರ ಓವರ್ಫ್ಲೋ ಆಗಿ ಪ್ರೀತಿ ಹೇಗೆ ಸುರಿತಾ ಇದೆ, ಹಾಗೆ ನಿಮ್ಮ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಥರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ಯಾರೆಲ್ಲ ಈ ಥರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನು ಹೇಳಿದ್ರೆ, ನಿಮ್ಮ ಟ್ವಿನ್ ಫ್ಲೇಮ್ ಜರ್ನಿ, ನೀವು ಜರ್ನಿ ಮಾಡುವಾಗ ಟ್ರಾವೆಲಲ್ಲಿ ಸಿಗ್ತಾರೆ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮ್ಮ ಟ್ವಿನ್ ಫ್ಲೇಮ್ ಜರ್ನಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸ್ವಲ್ಪ ಅದು ಡಿವೈನ್ ಏನು ಟೈಮಿಂಗು ಏನು ಮಾಡಿದ್ದಾರೆ ಆ ಟೈಮಿಂಗಲ್ಲಿ ನಿರ್ಧಾರ ಆಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಇರಲಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅದು ಯಾವುದೇ ಒಂದು ಇದನ್ನು ಬಿಟ್ಕೊಡ್ತಾ ಇಲ್ಲ ಡಿವೈನ್, ಅದು ಕಾಯಿರಿ, ತಾಳ್ಮೆ ಇರಲಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಆ ಒಂದು ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಅರಿವಿಗೆ ಬನ್ನಿ ಇಬ್ರು. ನಿಮ್ಮ ಇಂಟ್ಯೂಷನ್ ಪವರ್ನ ಹೆಚ್ಚಿಗೆ ಮಾಡ್ಕೊಳ್ಳಿ, ಒಂದು ಅಂತರ್ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿ, ಒಂದು ದೈವಿಕತೆಯಿಂದ ಆ ಜ್ಞಾನನ ಅರ್ಥಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಹಿಂಗೆ ವೆಯ್ಟ್ ಮಾಡಿಕೊಂಡೆ ಹಿಂಗೆ ಕೂತ್ಕೊಳ್ಳೋದಲ್ಲ, ಅದು ಡಿವೈನ್ ಟೈಮಿಂಗಲ್ಲಿ ಏನಾಗಬೇಕೋ ಅದಾಗುತ್ತೆ ಅನ್ನೋದನ್ನು ನೀವು ನಿಮ್ಮ ನೋಡಿ ಇಲ್ಲಿ ದ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ನೀವು ಒಂದು ಈ ಭೌತಿಕ ಈ ಜಗತ್ತಿನ ಒಂದು ಗೊಂದಲಗಳಲ್ಲಿ ಸಿಕ್ಕಾಕೊಳ್ದೇನೆ ದೈವಿಕತೆಯಲ್ಲಿ ಒಂದಾಗಿ ಬರೀ ಅವ್ರದ್ದೇ ಜ್ಞಾನ ಮಾಡಿಕೊಂಡು ಈ ಭೌತಿಕ ಜಗತ್ತಿನಲ್ಲೇ ಇದು ಮಾಡಿಕೊಂಡು ಕಾಲ ಕಳಿಬೇಡಿ. ಅದು ಡಿವೈನ್ ಟೈಮ್ ಬಂದಾಗ ನಿಮಗೆ ಅವರು ಟ್ರಾವೆಲಲ್ಲಿ ಸಿಗ್ತಾರೆ. ನೀವು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ನಿಮ್ಮ ಒಂದು ಆತ್ಮ ಉದ್ಧಾರಕ್ಕೆ ಆ ಕಡೆ ನೀವು ನಿಮ್ಮ ಹೆಜ್ಜೆನ ಒಂದು ಹೊಸ ಆರಂಭನ ನೀವು ಮಾಡಬೇಕು ಅನ್ನೋದನ್ನು ಶಿವಶಕ್ತಿ, ಆ ಶಿವಶಕ್ತಿನ ನೀವು ಒಂದು ಮಾಡಬೇಕು, ಆ ಜ್ಞಾನ ನೀವು ಪಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಈ ಭೌತಿಕ ಜಗತ್ತಿನ ಈ ಗೊಂದಲಗಳಲ್ಲಿ ಸಿಕ್ಕಾಕೊಂಡು ಬರೀ ಅದು ವೆಯ್ಟಿಂಗಲ್ಲೇ ಕಾಲ ಕಳಿದೇನೆ ನಿಮ್ಮ ಒಂದು ಹೊಸ ಜರ್ನಿನ ಸ್ಟಾರ್ಟ್ ಮಾಡಿ ದೈವಿಕತೆಯಾಗಿ ಆ ಇಂಟ್ಯೂಷನ್ ಪವರ್ನ ಪಡ್ಕೊಳ್ಳಿ, ಆ ಜ್ಞಾನನ ಪಡ್ಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಒಂದು ಟ್ವಿನ್ ಫ್ಲೇಮ್ ಮೆಸೇಜ್ ಏನಿದೆ ತಿಳ್ಕೊಳ್ಳೋಣ. ಅವ್ರನ್ನ ಧ್ಯಾನ ಮಾಡ್ತಾ ನೀವು ನೀಟಾಗಿದ್ರೆ ನೋಡೋಣ ಅವ್ರ ಮೆಸೇಜ್ ಏನಿದೆ ಅಂತ. ನಿಮ್ಮ ಟ್ವಿನ್ ಫ್ಲೇಮ್ ಮೆಸೇಜ್ ಏನಿದೆ ತಿಳ್ಕೊಳ್ಳೋಣ. ಡವ ಡವ ಎದೆಯಲ್ಲಿ ಪ್ರಣಯದ ಕೈಯಲ್ಲಿ ಜೂಲಿ ಮೂವಿ ಸಾಂಗ್ ಬಂದಿದೆ. ಇದು ಕೂಡ ಒಂಥರ ಟ್ವಿನ್ ಫ್ಲೇಮ್ ಕಾರ್ಡೇನೆ ನೋಡಿ. ಇಲ್ಲಿ ಆ ಒಂದು ನಿಮ್ಮಲ್ಲಿರೋ ಒಂದು ಶಿವಶಕ್ತಿನ ಒಂದು ಮಾಡಿ ಆ ಜ್ಞಾನನ ಪಡ್ಕೊಳ್ಳಿ. ಸುಮ್ಮನೆ ವೆಯ್ಟ್ ಮಾಡ್ತಾ ಇಲ್ಲಿ ಗೊಂದಲದಲ್ಲಿ ಸಿಕ್ಕಾಕೊಳ್ಬೇಡಿ ಅನ್ನೋದಿದೆ. ಟ್ರಾವೆಲಲ್ಲಿ ಅವರು ಸಿಗ್ತಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದು ಒಂದು ತಾತ್ಕಾಲಿಕವಾಗಿರೋದು ಇರಬೇಕು, ತುಂಬ ಅದು ರೀಯೂನಿಯನ್ ಥರ ಆಗಲ್ಲ, ಸುಮ್ಮನೆ ಒಂದ್ಸಲಿ ನೋಡ್ಬೋದು ಅಷ್ಟೇನೆ ಅನ್ನೋದು ತಿಳಿಸ್ತಾ ಇರೋದು. ನಿಮಗಾಗಿ ಅವರು ಈ ಸಾಂಗಲ್ಲಿ ಅವರು ಆ ಥರ ನಿಮ್ಮನ್ನು ನೆನೆಸ್ಕೊಳ್ತಾ ಇರ್ಬೋದು. ನೋಡುತ್ತಾ ನೋಡುತ್ತಾ ನಿನ್ನನೇ ನೋಡುತ್ತಾ ಅದೊಂದು ಸಾಂಗ್ ಇದೆ. ಇನ್ನೊಂದು ಒಳಗಡೆ ಹಾಕಂದಲ್ಲ, ಅದು ನೋಡೋಣ ಅದೇ ಏನು ಮೆಸೇಜ್ ಬರುತ್ತೆ. ಇನ್ನೊಂದು ತೆಗಿಬೇಕನ್ನಿಸ್ತು, ಎರಡು ಬಂತ. ಐ ಲವ್ ಯು ಫಾರ್ ಎವರ್
ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಒಂದೇ ಮಾತಲ್ಲಿ ಹೇಳೋದಾದರೆ ಸಾಂಗ್ ಪ್ಯಾರ್ ಮೂವಿ ಸಾಂಗ್ ಬಂದಿದೆ. ಈ 3 ಹಾಡನ್ನು ಅವ್ರು ಹೆಚ್ಚು ಕೇಳ್ಬೋದು. ಅದರಲ್ಲಿ ಅವ್ರ ಭಾವನೆ ಇರ್ಬೋದು. ಕೇಳಿ ಯೂಟ್ಯೂಬ್ನಲ್ಲಿ ಅವ್ರ ಭಾವನೆನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತೀನಿ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರೆಲ್ಲ ಥರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.